ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ, ಏಕೆಂದರೆ ಯಾರಿಗೆ ಗೊತ್ತು, ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಿರಬಹುದು. ನಾನಿಂದು ನಿಮಗೆ ಹೇಳಲು ಹೊರಟಿರುವ ಕತೆ ಗೃಹಹೀನಳಿಂದ ಸಾವಿರ ಅನಾಥ ಮಕ್ಕಳ ತಾಯಿಯಾದ ಸಿಂಧು ತಾಯಿ ಸಪ್ಕಲ್ ಅವರ ನಿಜ ಜೀವನ ಕತೆ. ನಮಸ್ಕಾರ ಸ್ನೇಹಿತರೆ, ನೀವು ನಂಬಲು ಅಸಾಧ್ಯವಾದ ಸತ್ಯ ಕಥೆಯೊಂದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಹೊರಟಿದ್ದೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಸಿಂಧು ತಾಯಿ ಸಪ್ಕಲ್ ಅವರ ಜನ್ಮ ಮಹಾರಾಷ್ಟ್ರದ ವಾರದಾ ಜಿಲ್ಲೆಯ ಒಂದು ಬಡ ಕುಟುಂಬದಲ್ಲಿ ಆಯಿತು. ಅವರು ಬಾಲ್ಯದಿಂದಲೇ ಹೋರಾಟದ ಜೀವನವನ್ನು ಕಂಡವರು. ಅವರು ಕೂಡ ಶಾಲೆಗೆ ಹೋಗಬೇಕೆಂದು ಬಯಸಿದರು. ಮನೆಯವರು ಹೆಂಗಸಿಗೆ ಓದು ಯಾಕೆ ಎಂದು ಹೇಳಿ 4ನೇ ತರಗತಿಯವರೆಗೆ ಮಾತ್ರ ಓದಿಸಿದರು. ಸಿಂಧು ತಾಯಿಗೆ 15ನೇ ವಯಸ್ಸಿನಲ್ಲೇ ಮದುವೆ ಮಾಡಿದರು. ಆದರೆ ಅವರ ಪತಿಯು ಕ್ರೂರನಾಗಿದ್ದ, ಅವರಿಗೆ ಅನ್ಯಾಯ ಮಾಡಿದ. ಗರ್ಭಿಣಿಯಾಗಿದ್ದ ಸಮಯದಲ್ಲೇ ಮನೆ ಬಿಟ್ಟು ಓಡಬೇಕಾದ ಪರಿಸ್ಥಿತಿ ಉಂಟಾಯಿತು. ಗರ್ಭಿಣಿ ಸ್ಥಿತಿಯಲ್ಲಿದ್ದ ಸಿಂಧು ತಾಯಿ ಯಾರ ಸಹಾಯವಿಲ್ಲದೆ ರೈಲ್ವೆ ನಿಲ್ದಾಣದ ಬಳಿ ಮಗುವಿಗೆ ಜನ್ಮ ನೀಡಿದರು. ಆ ಮಗುವನ್ನು ತೆಗೆದುಕೊಂಡು ಆಹಾರಕ್ಕಾಗಿ ಬೇಡಿಕೊಂಡು ಬದುಕಿದರು. ಆ ಸಮಯದಲ್ಲಿ ಅವರು ಅನೇಕ ಅನಾಥ ಮಕ್ಕಳನ್ನು ನೋಡಿದರು. ಅವರು ತಮ್ಮ ಸ್ವಂತ ನೋವನ್ನೇ ಮರೆತು ಆ ಮಕ್ಕಳಿಗೆ ತಾಯಿಯಾದರು. ಸಿಂಧು ತಾಯಿಯವರ ಬದುಕಿನ ಗುರಿಯನ್ನು ಕಂಡುಕೊಂಡರು. ನನಗೆ ಮನೆ ಇರದಿರಬಹುದು, ಆದರೆ ಆ ಅನಾಥ ಮಕ್ಕಳಿಗೆ ನಾನು ಮನೆ ಆಗಬೇಕೆಂದು ನಿರ್ಧಾರ ಮಾಡಿದರು. ಹೀಗಾಗಿ ಅವರು ಪುಣೆಯ ಬಳಿ ಅನಾಥ ಮಕ್ಕಳ ಆಶ್ರಮವನ್ನು ಪ್ರಾರಂಭಿಸಿದರು. ಆಕೆಯ ಬಳಿ ಹಣ ಇರಲಿಲ್ಲ, ಸಹಾಯ ಇರಲಿಲ್ಲ. ಆದರೆ ಆ ಸಮಯದಲ್ಲಿ ಜನರು ಅವರ ನಿಷ್ಠೆ ಕಂಡು ಸಹಾಯ ಮಾಡಲು ಶುರು ಮಾಡಿದರು. ಇಂದು ಆಕೆಯ ಆಶ್ರಮಗಳಲ್ಲಿ 1000ಕ್ಕೂ ಹೆಚ್ಚು ಅನಾಥ ಮಕ್ಕಳು ಜೀವನ ನಡೆಸುತ್ತಿದ್ದಾರೆ. ಅವರು ಎಲ್ಲರೂ ಸಿಂಧು ತಾಯಿಯನ್ನು ಮೈ ಎಂದು ಕರೆಯುತ್ತಿದ್ದರು. ಸಿಂಧು ತಾಯಿ ಸಪ್ಕಲ್ ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ಸೇರಿದಂತೆ ಅನೇಕ ಸಂಸ್ಥೆಗಳು ಅವರಿಗೆ 750ಕ್ಕೂ ಹೆಚ್ಚು ಪ್ರಶಸ್ತಿ ನೀಡಿ ಗೌರವಿಸಿದೆ. ಸಪ್ಕಲ್ ಅವರು ಯಾವಾಗಲೂ ಒಂದು ಮಾತು ಹೇಳುತ್ತಿದ್ದರು, ನಾನು ಜನ್ಮ ಕೊಟ್ಟ ಮಗು ಒಬ್ಬನೇ, ಆದರೆ ಜೀವನ ಕೊಟ್ಟ ಮಕ್ಕಳು ಸಾವಿರಾರು. ಇದರಿಂದ ಕಲಿಯಬೇಕಾದ ಸಂದೇಶ ಏನೆಂದರೆ, ಬಾಳಿನಲ್ಲಿ ಎಷ್ಟೇ ನೋವು ಬಂದರೂ ಅದನ್ನೇ ಇತರರ ಬೆಳಕಾಗಿಸಬಹುದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಮತ್ತೊಂದು ವಿಶಿಷ್ಟ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.